सहनाववतु सहनौ भुनक्तु सह वीर्यङ्करवावहै नावधीतमस्तु मा विद्विषावहै शान्तिः शान्तिः ॐ आलयं करुणालयं नमामि भगवत्पादं शङ्करं नमामि भगवत्पादशङ्करं लोकशङ्करं वन्दे सच्चिदानन्दं यतिवर्यं महामुनिं वेदवेदान्तसारज्ञं सद्गुरुं प्रणतोऽस्म्यहम् सदा शङ्कराचार्यमध्यमाम् सदाचार्यपर्यन्ताम् वन्दे गुरुपरम्पराम्। अग्रे उपस्थिते सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये चतुर्थे पंचमे क्रियाधिकरणे तदुपनिबद्धं प्रथमं सूत्रं उपनिबद्धं तदुपनिबद्धं चतुर्थं सूत्रं तृतीयं सूत्रं तदुपनिबद्धं तृतीयं सूत्रं उपनिबद्धं सूत्रम् इदानीं सूत्रात् भाष्यभागं च यथाचार्यानुसारं विचारयामः। इदं सूत्रं पादादितः पादानां प्रशस्तिश्लोक सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं यथाचार्यानुग्रहं विचारयामः। तद्भाष्यभागं च विचारयामः। सर्वप्राथम्येन शङ्करभगवत्पूज्यपादानां सुप्रभातश्लोकमेकं द्विवारं पठामः। ॐ पुन्नागचम्पककदम्बसमादपूग हेवन्तिकाकुटजकुन्दकुशेशयेभ्यः आदाय गन्धमदिलक्षिलवासिमन्दम् हे संयमीन्द्रगुरुशङ्करसुप्रभातम्। ॐ चम्पककदम्बतमालपूग हेवन्तिकाकुटजकुन्दकुशेशयेभ्यः आदाय गन्धमदिलक्षिलवासिमन्दम् हे संयमीन्द्रगुरुशङ्करसुप्रभातम्। अथ श्रीमच्छङ्करभगवतः कृतौ शारीरकमीमांसाभाष्ये द्वितीये अविरोधाध्याये चतुर्थे पादे पंचमं चतुस्सूत्रात्मकं वायुक्रियाधिकरणम्। ओम न वायुक्रिये पृथगुपदेशात् ओम
ಚಕ್ಷುರಾದಿವತ್ತು ತತ್ಸಹ ಶಿಷ್ಯಾದಿಭ್ಯಃ ಓಂ ಅಕರಣತ್ವಾಚನ ದೋಷಸ್ತಥಾ ಹಿ ದರ್ಶಯತಿ ಓಂ ಪಂಚವೃತ್ತಿರ್ಮನೋವದ್ಯಪದಿಶ್ಯತೆ ಇಮಾನಿ ಚತ್ವಾರಿ ಸೂತ್ರಾಣಿ ತಸ್ಮಿನ್ನಧಿಕರಣೆ ವಾಯುಕ್ರಿಯಾಧಿಕರಣೆ ಉಪನಿಬದ್ಧಾನಿ ತತ್ರ ಪ್ರಥಮಂ ಸೂತ್ರಂ ಅಧಿಕೃತ್ಯ ಇದಾನೀಂ ಭಾಷ್ಯಭಾಗಂ ವಿಚಾರಯಾಮಃ ತತ್ಸೂತ್ರಂ ದ್ವಿವಾರಂ ಪಠಾಮಃ ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್ ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್ ಇದು ಈ ಪಾದದ ಮೊದಲಿನಿಂದ 9ನೆಯ ಸೂತ್ರ. ಇದರ ಒಂದು ಪದವಿಭಾಗ ಅನ್ವಯ ಅನ್ವಯಾರ್ಥ ನೋಡಿದ್ದೇವೆ. ಕೇವಲ ಅನ್ವಯವನ್ನ ಮಾತ್ರ ನೋಡಿ ಮುಂದುವರಿದ. ನ ವಾಯುಕ್ರಿಯೆ ಪೃಥಗುಪದೇಶ ನ ಮುಖ್ಯ ಪ್ರಾಣ ನ ಮುಖ್ಯ ಪ್ರಾಣ ಕಿಂ ನ ಮುಖ್ಯ ಪ್ರಾಣ ನ ವಾಯುಕ್ರಿಯೆ ಮುಖ್ಯ ಪ್ರಾಣ ನ ವಾಯುಶ್ಚ ನ ಕ್ರಿಯಾ ಚ ಮುಖ್ಯ ಪ್ರಾಣ ನ ವಾಯುಕ್ರಿಯೆ ಕುತಃ ತಸ್ಮಾತ್ ಕಾರಣಾತ್ ಇದಂ ಅವಗಮ್ಯತೆ ಪೃಥಗ್ ಉಪದೇಶ ಪೃಥಕ್ ಪೃಥಕ್ ಉಪದೇಶ ವಾಯೋಃ ಪ್ರಾಣಸ್ಯ ಪೃಥಗ್ ಉಪದೇಶ ಏನು ಮುಖ್ಯ ಪ್ರಾಣನು ವಾಯು ಮತ್ತು ಕ್ರಿಯೆಗಳು ಎರಡೂ ಅಲ್ಲ. ಏನು ಇವುಗಳಿಗಿಂತ ಬೇರೆಯಾಗಿರ್ತಕ್ಕಂಥವನು ಮುಖ್ಯ ಪ್ರಾಣನು ವಾಯುವೂ ಅಲ್ಲ. ಯಾವುದು ವಾಯು ಅಂತಂದ್ರೆ ಇಲ್ಲಿ ಈ ಪಂಚವೃತ್ತಿಯಿಂದ ಕೂಡಿರತಕ್ಕಂತಹ ಒಂದು ವಿಶೇಷ ಭೂತ ವಿಶೇಷ ವಾಯು ಇದು ಅಲ್ಲ. ಮತ್ತೆ ಕರಣ ವ್ಯಾಪಾರಗಳು ಅಲ್ಲ. ಹೇಗೆ ಗೊತ್ತಾಗುತ್ತೆ ಇದು ಅಂದರೆ ಮುಖ್ಯ ಪ್ರಾಣನನ್ನ ಇವಕ್ಕಿಂತ ಅಂದ್ರೆ ವಾಯು ಮತ್ತೆ ಕ್ರಿಯೆಗಳಿಗಿಂತ ಬೇರೆಯಾಗಿ ಉಪದೇಶಿಸಿರುವುದರಿಂದ ಮುಖ್ಯ ಪ್ರಾಣನು ವಾಯುವಲ್ಲ, ಮುಖ್ಯ ಪ್ರಾಣನು ಕ್ರಿಯೆಯೂ ಅಲ್ಲ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಮುಖ್ಯ ಪ್ರಾಣನನ್ನ ಈ ವಾಯು ಕ್ರಿಯೆಗಳಿಂದ ಇದಕ್ಕೋಸ್ಕರ ಇದು ವಾಯುವು ಮುಖ್ಯ ಪ್ರಾಣನಲ್ಲ, ಕ್ರಿಯೆಯಲ್ಲ ಅಂತಕ್ಕಂಥ ಇದನ್ನ ಸಿದ್ಧ ಮಾಡಿ ತೋರಿಸಬೇಕಿದ್ದಾರೆ. ಆ ಭಾಗವನ್ನ ಈಗ ಶಂಕರ ಭಗವತ್ಪಾದರು ಮಾಡ್ತಾ ಇದ್ದಾರೆ. ಸೂತ್ರ ರೂಪವಾಗಿರ್ತಕ್ಕಂಥ ಇದು ಸಿದ್ಧಾಂತ ಇದು. ವಾಯುಕ್ರಿಯೆ ಪೃಥಗ್ ಉಪದೇಶ ಇದರಲ್ಲಿ ಎರಡೂ ಇದೆ. ವಾಯುಕ್ರಿಯೆ ಅಂತಕ್ಕಂಥದ್ದು ಸಿದ್ಧಾಂತ, ಪೃಥಗ್ ಉಪದೇಶ ಅಂತಕ್ಕಂಥದ್ದು ಹೇತು ಅಂತಕ್ಕಂಥ ಒಂದು ಸೂತ್ರ ಇದೆ. ಇದರಲ್ಲಿ ಈ ಸ್ವಲ್ಪ ಭಾಗ ಆಗಿತ್ತು, ಎಲ್ಲಿ ತನಕ ಆಗಿತ್ತು ನೋಡಿ. ಈ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥ್ವಿ ವಿಶ್ವಸ್ಯ ಧಾರಿಣಿ ಎಂಬತಕ್ಕಂತಹ ಮುಂಡಕೋಪನಿಷತ್ತಿನ ಮಂತ್ರದಲ್ಲಿ ಏತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯು ಅಂತ ಹೇಳಿ ಎಲ್ಲವನ್ನೂ ಕೂಡ ಬೇರೆ ಬೇರೆಯಾಗಿ ಉಪದೇಶಿಸಿದ್ದಾರೆ. ಒಂದೇ ಅಂತ ಹೇಳಿಲ್ಲ, ಎಲ್ಲವನ್ನೂ ಕೂಡ ಬೇರೆ ಬೇರೆಯಾಗಿ ಉಪಯೋಗಿಸಿದ್ದಾರೆ. ಮತ್ತು ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದ್ರೆ ವಾಯೋ ಕರಣೇಭ್ಯಶ್ಚ ಪ್ರಾಣಸ್ಯ ಪೃಥಗುಪದೇಶ ಅನುಸರ್ತವ್ಯ. ವಾಯುವಿಗೂ ಮತ್ತೆ ಕರ್ಣಗಳಿಗೂ ಕೂಡ ವಾಯುವನ್ನು
ಕರ್ಣಗಳನ್ನು ಏನಾಗಿದೆ ಪ್ರಾಣಕ್ಕಿಂತ ಬೇರೆಯಾಗಿ ಉಪದೇಶಿಸಿ ಎಲ್ಲಿ ಶ್ರುತಿಯಲ್ಲಿ ಅದನ್ನ ನಾವು ಅನುಸರಿಸಬೇಕು. ಪ್ರಾಣಕ್ಕಿಂತ ಬೇರೆಯಾಗಿ ಏನನ್ನು ಹೇಳಿದೆ? ವಾಯುವನ್ನೂ ಹೇಳಿದೆ, ಮತ್ತೆ ಕರಣಗಳನ್ನು ಹೇಳಿದೆ. ಯಾವುದು? ಚಕ್ಷುರಾದಿ ಕರಣಗಳನ್ನು ಹೇಳಿದೆ. ಇದನ್ನು ನಾವು ಅನುಸರಿಸಿ ನಾವು ಮುಂದಿನ ಅರ್ಥವನ್ನು ಮಾಡಬೇಕು. ಇದನ್ನು ಅನುಸರಿಸಬೇಕು ಅಂತ ಹೇಳಿ ಈ ಒಂದು ಸಿದ್ಧಾಂತ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ನಚ ಸಮಸ್ತಾನಾಂ ಕರಣಾನಾಂ ಏಕಾವೃತ್ತಿ ಸಂಭವತಿ. ಈ ಕರಣೇಭ್ಯಶ್ಚ, ಕರಣಗಳು ಯಾವುದು? ಕರಣಗಳು ಈ ಕರಣಗಳಿದೆಯಲ್ಲ, ಇವು ಎಲ್ಲವೂ ಕೂಡ, ಈ ಕರಣಗಳೆಲ್ಲಕ್ಕೂ ಕೂಡ ಒಂದೇ ಒಂದು ವೃತ್ತಿ ಅಂತ ಹೇಳೋದಕ್ಕೆ ಸಾಧ್ಯವಾ? ಅದೂ ಇಲ್ಲ. ಯಾಕೆ? ಕಣ್ಣಿಗೆ ಒಂದು ವೃತ್ತಿ, ಕಣ್ಣಿಗೆ ಇರತಕ್ಕಂಥ ವೃತ್ತಿ ಕಿವಿಗೆ ಇಲ್ಲ, ಕಿವಿಗೆ ಇರತಕ್ಕಂಥ ವೃತ್ತಿ ಘ್ರಾಣೇಂದ್ರಿಯಕ್ಕೆ ಇಲ್ಲ, ಘ್ರಾಣೇಂದ್ರಿಯಕ್ಕೆ ಇರತಕ್ಕಂಥ ವೃತ್ತಿ ಕಣ್ಣಿಗಿಲ್ಲ. ಎಲ್ಲ ಹೀಗೆ ಒಂದೊಂದು ಬೇರೆ 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 ಏನು. ಹೀಗಾಗಿ ಸಮಸ್ತಾನಾಂ ಕರಣಾನಾಂ, ಎಲ್ಲ ಕರಣಗಳಿಗೂ ಕೂಡ ಸಮಾನವಾದ ಒಂದು ವೃತ್ತಿ ಅಂತಕ್ಕಂಥದ್ದು ನಾವೆಲ್ಲೂ ಕಂಡಿಲ್ಲ. ಮತ್ತು ಪ್ರತ್ಯೇಕಂ ಏಕೈಕ ವೃತ್ತಿತ್ವ. ಯಾತಕ್ಕೆ ಅಂದ್ರೆ ಪ್ರತ್ಯೇಕಂ ಒಂದೊಂದು ಕೂಡ ಒಂದೊಂದು ಬೇರೆ ಬೇರೆಯಾದ ವೃತ್ತಿಯನ್ನು ಹೊಂದಿದೆ. ಒಂದೊಂದು ಕರಣವೂ ಕೂಡ ಒಂದೊಂದು ಬೇರೆಯ ವೃತ್ತಿಯನ್ನ ಹೊಂದಿದೆ ಅಷ್ಟೇ. ಕಣ್ಣು ಒಂದು ವೃತ್ತಿ, ಕಿವೊಂದು ಹೀಗೆ. ಇವೆಲ್ಲದರ ಒಟ್ಟು ಇದೆಯಲ್ಲ, ಈ ಒಟ್ಟುಗೂಡಿ ಒಂದೇನಾದ್ರು ವೃತ್ತಿ ಆಗುತ್ತಾ, ಕಾರಕ ಆಗುತ್ತಾ? ಒಟ್ಟುಗೂಡಿ ಅದೂ ಆಗೋದಿಲ್ಲ. ಯಾಕೆ ಅಂದ್ರೆ ಕಣ್ಣಿನ ವ್ಯಾಪಾರ, ಕಿವಿಯ ವ್ಯಾಪಾರ, ಮೂಗಿನ ವ್ಯಾಪಾರ ಎಲ್ಲ ಸೇರಿಸ್ಬಿಟ್ಟು ಒಂದು ವ್ಯಾಪಾರ ಅಂತ ಹೇಳಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆ ಅಂದ್ರೆ ಕಣ್ಣಿನ ವ್ಯಾಪಾರ ಇಲ್ಲದೆ ಇದ್ದಾಗಲೂ ಕೂಡ ಕಿವಿಯ ವ್ಯಾಪಾರವಾಗಬಹುದು. ಕಿವಿಯ ವ್ಯಾಪಾರ ಇಲ್ಲಿದ್ದರೂ ಕೂಡ ಕಣ್ಣಿನ ವ್ಯಾಪಾರ ಆಗ್ಬಹುದು. ಎರಡು ಇಲ್ಲದೆ ಇದ್ರೂ ಕೂಡ ಘ್ರಾಣೇಂದ್ರಿಯಗಳ ವ್ಯಾಪಾರ ಆಗಬಹುದು. ಹೀಗೆ ಏನಾಗಿದೆ, ಒಟ್ಟು ಇವೆಲ್ಲದರ ಒಟ್ಟು ಗೂಡಿ ಒಂದು ಕಾರಕ ಅಂತ ಅದು ಇಲ್ಲ. ಯಾಕೆ? ಅವಾಗ ಬೇರೆ ಬೇರೆ ಇದೆ ಅಂತ ಹೇಳಿದೆ. ಇದು ಸಿದ್ಧಾಂತ. ಇದಕ್ಕೆ ಒಂದು ಸಣ್ಣದೊಂದು ಆಕ್ಷೇಪಣೆಯನ್ನು ಹಾಕ್ತಾ ಇದ್ದಾನೆ ಪೂರ್ವಪಕ್ಷಿ. ಏನು ನೋಡಿ ಸ್ವಾಮಿ, ನೀವು ಎಲ್ಲವೂ ಒಟ್ಟಾಗಿ ಸೇರಿ ಒಂದು ವೃತ್ತಿಯನ್ನ ಏನು ಮಾಡೋದಕ್ಕೆ ಅದು ಸಂಭವ ಅಂತ ಇಲ್ಲ ಹಾಗೆ ಅಂತ ಹೇಳ್ಬಿಟ್ರಲ್ಲ. ಎಲ್ಲವೂ ಸೇರಿ, ಯಾಕೆ? ಒಂದೊಂದಕ್ಕೂ ಬೇರೆ ಬೇರೆ ವೃತ್ತಿ ಇದೆ. ಅದೃಷ್ಟ ಇದು ಇದು ಒಂಥರ ವಾದ ಇದೆ. ಏನು? ತನ್ನ ಸಿದ್ಧಾಂತ ಹೇಗಬೇಕು. ಆದ್ದರಿಂದ ಯಾವುದೋ ಒಂದು ಹೊಂದುವ ಸಿದ್ಧಾಂತವೋ, ಹೊಂದುವ ದೃಷ್ಟಾಂತವೋ, ಹೊಂದದ ಇರ್ತಕ್ಕಂತಹ ದೃಷ್ಟಾಂತವನ್ನು ಹೇಳ್ಬಿಡ್ಬೇಕ. ಹಾಗೆ ಮಾಡ್ತಾ ಇದ್ದಾನೆ ಒಂದು ದೃಷ್ಟಾಂತ. ಎಲ್ಲ ಸೇರಿ ಏನು, ಎಲ್ಲ ಒಟ್ಟುಗೂಡಿ ಸಮುದಾಯ ಕರಣಗಳ ಒಂದು ಒಟ್ಟು ಅಂತ ಇದೆಯಲ್ಲ, ಅದು ಕಾರಕಾಂತೇನು ಅಲ್ಲ, ಕಾರಕಾಂತೇನು ಆಗುವುದಿಲ್ಲ ಅಂತ ಹೇಳಿದ್ರೆ ಆಗ್ಬೋದು. ಒಟ್ಟು ಸೇರಿ ಒಂದು ಕಾರಕ ಆಗ್ಬೋದಲ್ಲ. ಏನಪ್ಪ ದೃಷ್ಟಾಂತ ಅಂದ್ರೆ ಹೇಳ್ತಾರೆ, ನಾನು ಪಂಜರ ಚಾಲನ ನ್ಯಾಯೇನ ಏತದ್ ಭವಿಷ್ಯತಿ. ನೋಡಿ ಸ್ವಾಮಿ, ಪ್ರಸಿದ್ಧವಾದ ನ್ಯಾಯ ಇದೆ. ಯಾವುದು? ಪಂಜರ ಚಾಲನ ನ್ಯಾಯ ಅಂತ ಇದೆ. ಅದರ ಒಂದು ದೃಷ್ಟಿಯಿಂದ ಆಗಬಹುದಲ್ಲ ಅಂತಂದ. ಅವನನ್ನೇ ಹೇಳ್ತಾ ಇದ್ದಾನೆ, ಅದನ್ನ ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದಾನೆ ಅವನೇ.
ಏನ್ ಹೇಳ್ತಾ ಇದ್ದಾನೆ ನೋಡಿ, ಯಥಾ ಏಕಪಂಜರವರ್ತಿನಃ ಏಕಾದಶ ಪಕ್ಷಿಣಃ ಪ್ರತ್ಯೇಕಂ ಪ್ರತಿನಿಯತ ವ್ಯಾಪಾರಾಃ ಸಂತಃ ಸಂಭೂಯ ಏಕಂ ಪಂಜರಂ ಚಾಲಯಂತಿ. ನೋಡಿ ಯಾವ ದೃಷ್ಟ ಅಂತ ಹೇಳ್ಬಿಟ್ಟ. ನೋಡಿ ಸ್ವಾಮಿ, ಒಂದು ಪಂಜರ ಇದೆ. ಆ ಪಂಜರದಲ್ಲಿ 11 ಪಕ್ಷಿಗಳು ಅದಕ್ಕೆ ಅಲ್ಲಿ ಬಂಧಿತವಾಗಿ ಬಿಟ್ಟಿದೆ. 11 ಪಕ್ಷಿ ಇದೆ. ಈ 11 ಪಕ್ಷಿ ಜಾತಕ್ಕೆ ಕೇಳಿದ ಅವನು, ಈ 11 ಪ್ರಾಣಿಗಳಿದೆಯಲ್ಲ, ಏಕಾದಶಿ ಪ್ರಾಣ ಅಂತ ಸಿದ್ಧ ಮಾಡಿದ್ನಲ್ಲ, 11 ಪ್ರಾಣಿಗಳು, 11 ಪಕ್ಷಿ ಇದೆ. ಅದು ಅಲ್ಲಿ ಬಂಧನಕ್ಕೆ ಒಳಗಾಗಿದೆ. ಮತ್ತೆ ಒಂದೊಂದು ಪಕ್ಷಿಗೂ ಕೂಡ ನಿಯತವಾಗಿರತಕ್ಕಂತಹ ಬೇರೆ ಬೇರೆ ವ್ಯಾಪಾರ. ಎಲ್ಲ ಪಕ್ಷಿಗಳಿಗೂ ಕೂಡ ಒಂದೇ ವ್ಯಾಪಾರ ಅಂತ ಇಲ್ಲ. ಒಂದೊಂದು ಪಕ್ಷಿಗಳ ಅದರ ಒಂದು ವ್ಯವಹಾರವೇ ಬೇರೆ, ಅದರ ಒಂದು ವರ್ತನೆ ಬೇರೆ, ಅದರ ಸ್ವರ ಹೀಗೆ ಒಂದೊಂದು ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಪಕ್ಷಿಗಳು. ಹಾಗಿದ್ದರೂ ಕೂಡ 11 ವಿಧವಾದ ವೃತ್ತಿಯನ್ನು ಹೊಂದಿದ್ದರೂ ಕೂಡ ಏನಾಗುತ್ತೆ, ಪಂಜರದೊಳಗಡೆ ಇವೆ. ಅವು ಏನ್ ಮಾಡ, ಎಲ್ಲವೂ ಒಟ್ಟಾಗಿ ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ಸಂಭೂಯ ಒಟ್ಟಾಗಿ ಸೇರ್ಕೊಂಡು ಏಕಂ ಪಂಜರಂ ಚಾಲಯಂತಿ. ಎಲ್ಲ ಒಟ್ಟಾಗಿ ಮಾತಾಡ್ಕೊಂಡು ಪಕ್ಷಿಗಳು, ನೋಡಿ ನಾವು ಒಂದೇ ಸರಿ ಒಟ್ಟಾಗಿ ಒಂದೇ ಸರಿ ನಮ್ಮ ಎಲ್ಲ ಶಕ್ತಿಯನ್ನು ಬಿಟ್ಟು ಮೇಲಕ್ಕೆ ಹಾರಬಿಡೋಣ ಅಂದ್ರು. ಆಯ್ತು ಅಂತಂದು ಎಲ್ಲ ರೆಡಿಯಾಗು, ಎಲ್ಲ ಒಟ್ಟಿಗೆ ಒಂದೇ ಕಾಲದಲ್ಲಿ ಕ್ರಿಯೆಯನ್ನ ಆರಂಭಿಸ್ಬಿಟ್ರು. ಏನು, ಒಂದೊಂದು ಪಕ್ಷಿಗಳಿಗೂ ಬೇರೆ ಬೇರೆ ಒಂದು ವ್ಯಾಪಾರ. ಹಾಗಿದ್ದರೂ ಕೂಡ ಎಲ್ಲವೂ ಕೂಡ ಸೇರಿ ಒಟ್ಟಾಗಿ ಒಂದೇ ಕಾಲದಲ್ಲಿ ಕ್ರಿಯೆಯನ್ನು ಹಾರುವ ಕ್ರಿಯೆ ಆರಂಭಿಸ್ತು. ಏನಾಯ್ತಲ್ಲ, ಪಂಜರಾನೇ ಹೊರಟೋಯ್ತು ಮೇಲಕ್ಕೆ. ಹೀಗಾಗಿ ನೋಡಿ, ಉದಾಹರಣೆ ಇದೆಯಲ್ಲ, ಹಾಗಾಗಿ ಆ ಪಕ್ಷಿಗಳ ಸ್ಥಾನದಲ್ಲಿ 11 ವಾಯು ಕರಣಗಳು ಮತ್ತೆ ಈ ಒಂದು ಪಂಜರದ ಸ್ಥಾನದಲ್ಲಿ ನಮ್ಮ ಶರೀರ, ಆ ಶರೀರದ ಒಳಗಡೆ ಇವೆಲ್ಲ 11 ಕೂಡ ವ್ಯಾಪಾರ ಮಾಡ್ತಾ ಇವೆ. ಒಂದೊಂದು ಕೂಡ ಒಂದೊಂದು ಬೇರೆ ಬೇರೆ ವೃತ್ತಿಯನ್ನು ಹೊಂದಿವೆ. ಆದರೂ ಕೂಡ ಎಲ್ಲವೂ ಸೇರಿ ಆ ಪಂಜರವನ್ನ ಅಲುಗಾಡಿದಂತೆ ಮಾಡುವಂತೆ ಪಂಜರಕ್ಕೆ ವ್ಯಾಪಾರ ಉಂಟು ಮಾಡುತ್ತೆ. ಹಾಗೆ ಎಲ್ಲವೂ ಸೇರಿ ಈ ಶರೀರದನ್ನ ಪಂಜರಕ್ಕೆ ವ್ಯಾಪಾರವನ್ನ ಉಂಟು ಮಾಡುತ್ತಿದೆ ಅಂದ್ಬಿಟ್ಟ. ಓಹೋ, ಕೇಳೋದಕ್ಕೆ ಬಹಳ ಚೆನ್ನಾಗಿದೆ. ಏನು ಯಾಕೆ ಆಗ್ಬಾರ್ದು ಸ್ವಾಮಿ ಅಂಥೇಳಿ, ಏವಂ ಏಕ ಶರೀರವರ್ತಿನಃ ಏಕಾದಶ ಪ್ರಾಣಾಃ ಪ್ರತ್ಯೇಕಂ ಪ್ರತಿನಿಯತ ವೃತ್ತಯ ಸಂತಃ ಸಂಭೂಯ ಏಕಂ ಪ್ರಾಣಾಖ್ಯ ವೃತ್ತಿಂ ಪ್ರತಿಲಾಪ್ಯಂತೆ ಇತಿ. ಎಲ್ಲವೂ ಕೂಡ 11 ಯಾವುವು ಈ ಒಂದು ಕರ್ಣಗಳು ಸೇರಿಕೊಂಡು ಬೇರೆ ಬೇರೆ ವೃತ್ತಿಯುಳ್ಳವು. ಇವೆಲ್ಲ ಒಂದು ಸೇರಿಕೊಂಡು ಏನು ಪ್ರಾಣ, ಮುಖ್ಯ ಪ್ರಾಣ ಅಂತ ಇದೆಯಲ್ಲ, ಅದೇನ್ ಕೆಲಸ ಮಾಡ್ತಾ ಇದೆ, ಅದರ ಒಂದೇ ಒಂದು ಈ ಎಲ್ಲ ಒಂದು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಎಲ್ಲವೂ ಸೇರ್ಕೊಂಡು ಒಟ್ಟಿಗೆ ಮಾಡಬಹುದಂತ ಆಗ್ತಾ ಇದೆಯಲ್ಲ. ಉದಾಹರಣೆ ಹೇಳಿದ್ವ ನಾವು ಅಂತ ಹೇಳ್ಬಿಟ್ಟ. ಇದಕ್ಕೆ ಹೇಳ್ತಾ ಇದ್ದಾರೆ, ನೇತ್ಯುಚ್ಯತೆ, ಇಲ್ಲಪ್ಪ ಆ ಥರ ಆಗುವುದಿಲ್ಲ, ಇದು ಹೊಂದೋದಿಲ್ಲ. ಯಾತಕ್ಕೆ ಹೊಂದೋದಿಲ್ಲ ಅಂತಂದ್ರೆ, ನೀನು ದೃಷ್ಟಾಂತ ಏನು ಕೊಟ್ಟೆ ನೋಡು, ಅದು ಅಷ್ಟೊಂದು ಸಮವಾದ ದೃಷ್ಟಾಂತವಲ್ಲ. ಯಾಕೆ ಸ್ವಾಮಿ? ಯಾಕೆ ಗೊತ್ತೇನು? ಅದು ನೀನು ಕೊಟ್ಟತಕ್ಕಂಥದ್ದು ಸ್ವಲ್ಪ ವಿಷಮ ದೃಷ್ಟಾಂತ. ಏನ್ ಹಾಗೆ ಹೇಳ್ಬಿಟ್ಟು ಯಾತಕ್ಕೆ ಅಂದ್ರೆ ಹೇಳ್ತಾ ಇದ್ದಾರೆ, ಯುಕ್ತಂ ತತ್ರ ಪ್ರತ್ಯೇಕ ವೃತ್ತಿಭಿ ಅವಾಂತರ ವ್ಯಾಪಾರೈ ಪಂಜರ ಚಾದನ ಅನುರೂಪೈರೇವ ಉಪೇತಾಃ ಪಕ್ಷಿಣಃ ಸಂಭೂಯ ಏಕಂ ಪಂಜರಂ ಚಾಲಯೇಯು. ನೋಡಪ್ಪ,
ಈ ದೃಷ್ಟಾಂತ ಹೇಳೋದಿಲ್ಲ, ಅದು ಸರಿಯಾಗಿದೆ. ಏನು ಒಂದೊಂದು ಕೂಡ ಪ್ರತ್ಯೇಕ ವೃತ್ತಿಯನ್ನು ಉಳ್ಳಂಥವುಗಳು. ಏನು ಅದರ ಒಂದು ಅವಾಂತರ ವ್ಯಾಪಾರ, ಆ ಒಂದೊಂದು ಪ್ರತ್ಯೇಕ ವೃತ್ತಿ ಇದೆಯಾ ಅದಕ್ಕೆ ತಕ್ಕಂತೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಅವಾಂತರ ವ್ಯಾಪಾರ. ಅವಾಂತರ ಅಂದ್ರೇನು? ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಅದರ ಭಾಗವಾದ ಇನ್ನೊಂದು ಅವಾಂತರ ವ್ಯಾಪಾರ. ಅದರ ಪ್ರಕಾರ ಪಂಜರ ಚಾದನ ಅನುರೂಪ. ಇವಾಗ ಅದಕ್ಕೆ ಆ ಪ್ರಕಾರವಾಗಿ ಪಂಜರ ಏನಾಯಿತು, ಚಲನೆಯನ್ನ ಹೊಂದಿತು, ಪಂಜರಕ್ಕೆ ಚಲನೆ ಉಂಟಾಯಿತು. ಯಾಕೆ? ಆ ಪಕ್ಷಿಗಳೆಲ್ಲ ಒಟ್ಟುಗೂಡಿಬಿಟ್ಟು ಒಂದು ಪಂಜರಕ್ಕೆ ಚಲನೆಯನ್ನು ಉಂಟು ಮಾಡಿತು. ಅದು ದೃಷ್ಟಾಂತ ಅದಕ್ಕೆ ಸರಿಯಾಗಿದೆ. ಆದರೆ ಈ ದೃಷ್ಟಾಂತ ಹೇಳಿದಿಲ್ಲ, ತಥಾ ದೃಷ್ಟತ್ವ, ಅದನ್ನ ನಾವು ನೋಡಬಹುದು ಅಥವಾ ಮನಸ್ಸಿಗೆ ತಂದುಕೊಳ್ಬಹುದು ಆಗುತ್ತೆ. ಯಾಕೆ? ಈ ಒಂದು ಪಂಚತಂತ್ರದಲ್ಲಿ ಈ ಒಂದು ಕಥೆ ಇದೆ. ಪಂಚತಂತ್ರದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಇದನ್ನ ಕೊಟ್ಟಿದ್ದಾರೆ. ಯಾರು? ವಿಷ್ಣುಮಿತ್ರ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ. ಪಂಚತಂತ್ರದಲ್ಲಿ ಬರ್ತಕ್ಕಂಥ ಕಥೆ ಇದು. ಎಲ್ಲ ಒಟ್ಟಿಗೆ ಒಂದೇ ಸರಿ ಹಾರಿತು, ಮೇಲೆ ಕೊಟ್ಟಿದೆ. ಒಂದೊಂದೇ ಹಾರಕ್ಕೆ ಪ್ರಯತ್ನ ಪಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅಲ್ಲಿ ಇದೆ ತಥಾ ದೃಷ್ಟತ್ವ, ಅದನ್ನ ನಾವು ಮನಸ್ಸು ತಂದ್ಕೊಳ್ಬಹುದು, ಸರಿಯಾಗುವುದು. ಅಲ್ಲಿ ಸರಿಯಾಗಿದೆ. ಎಲ್ಲಿ ಈ ಶರೀರ ಇದೆ, ಇದು ಪಂಜರ, ಇದರ ಒಳಗಡೆ 11 ಪ್ರಾಣಗಳಿವೆ. ಇದು ಎಲ್ಲವೂ ಕೂಡ ಒಟ್ಟಾಗಿ ಸೇರಿ ಏನ್ ಮಾಡಬಹುದು? ಮುಖ್ಯ ಪ್ರಾಣ ಇದೆಯಲ್ಲ ಅದರ ವೃತ್ತಿಯನ್ನ ಮಾಡಬಹುದು. ಹಾಗಾಗಿ ಶರೀರ ಈ ಒಂದು ವ್ಯಾಪಾರವನ್ನು ಚಲನೆ ಉಂಟಾಗುತ್ತೆ, ವ್ಯಾಪಾರ ಆಗುತ್ತೆ ಅಂತ ಇಲ್ಲಿ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದ್ರೆ ಇಲ್ಲಿ ಆದರೂ ಶ್ರವಣಾದ್ಯವಾಂತರ ವ್ಯಾಪಾರೋಪೇತಾ ಪ್ರಾಣ, ಈ ಶ್ರವಣಾದಿ ಅವಾಂತರ ವ್ಯಾಪಾರೋಪೇತಾ, ಶ್ರವಣವೇ ಮುಂತಾದ ಅವಾಂತರ ಭೇದ. ಅಲ್ಲೂ ಕೂಡ ಅವಾಂತರ ವ್ಯಾಪಾರ ಇತ್ತು. ಪಕ್ಷಿಗಳಿಗೆ ಒಂದು ವೃತ್ತಿ ಒಂದಿತ್ತು, ಅದಕ್ಕೆ ಅವಾಂತರ ವ್ಯಾಪಾರ ಇತ್ತು. ಹಾರ್ತಕ್ಕಂಥದ್ದು ಪಂಜರ ಚಾರಣ ಅಂತ ಏನೋ ಇತ್ತು ವ್ಯಾಪಾರ. ಹೀಗೇನಾಗಿದೆ ಇಲ್ಲೂ ಕೂಡ ಈ ಶ್ರವಣವೇ ಮುಂತಾದ ಅವಾಂತರ ವ್ಯಾಪಾರವನ್ನು ಉಳ್ಳ ಈ ಪ್ರಾಣಗಳು ಯಾವುದು? 11 ಪ್ರಾಣಗಳು. ಒಂದೊಂದಕ್ಕೂ ಕೂಡ ಒಂದೊಂದು ಅವಾಂತರ ಕ್ರಿಯೆ ಅಂತಕ್ಕಂಥ ಅವಾಂತರ ಉಪಯೋಗ ಅಂತಕ್ಕಂಥದ್ದು ಇದೆ, ಫಲ ಅಂತ ಇದೆ, ಅವಾಂತರ ವ್ಯಾಪಾರ ಇದೆ. ಹೀಗಿದ್ದರೂ ಕೂಡ ಇವೆಲ್ಲ ಪ್ರಾಣ 11 ಪ್ರಾಣ ಸಂಭೂಯ ಅವೆಲ್ಲವೂ ಒಟ್ಟು ಸೇರಿ ಪ್ರಾಣ್ಯುಹಿ ಇತಿ ಉಕ್ತಂ, ಅದು ಪ್ರಾಣನ ವ್ಯಾಪಾರವನ್ನು ಮಾಡಬಹುದು ಎಂಬುದು ಯುಕ್ತಂ. ಇದು ಇಲ್ಲಿ ಆ ದೃಷ್ಟಾಂತ ಹೊಂದುವುದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ದೃಷ್ಟಾಂತ ಇದೆ, ದೃಷ್ಟಾಂತ ಇದ್ರೂ ಕೂಡ ಅದು ಹೊಂದೋದಿಲ್ಲ ಇಲ್ಲಿ. ಯಾತಕ್ಕೆ? ಪ್ರಮಾಣ ಭಾವ. ಯಾಕೆ? ಇದಕ್ಕೇನು ಪ್ರಮಾಣ ಇದೆ? ಏನು ಪ್ರಮಾಣ? ಯಾತಕ್ಕಿಲ್ಲ ಪ್ರಮಾಣ ಅಂತಂದ್ರೆ ಅತ್ಯಂತ ವಿಜಾತೀಯತ್ವಾಚ ಶ್ರವಣಾದಿಭ್ಯ ಪ್ರಾಣನಸ್ಯ. ಇದು ಈ ಶ್ರವಣವೇ ಮುಂತಾದವುಗಳು ಯಾವುದದು? ಇವೆಲ್ಲ ಅವಾಂತರ ವ್ಯಾಪಾರಗಳು. ಇವು ಪ್ರಾಣನಸ್ಯ ಅಂದ್ರೆ ಪ್ರಾಣ ವ್ಯಾಪಾರ ಇದೆಯಲ್ಲ ಅದು. ಎರಡೂ ಕೂಡ ಏನಾಗಿದೆ? ಅತ್ಯಂತ ವಿಜಾತೀಯವಾಗಿದೆ. ಅಲ್ಲಿ ಹಾಗಾಗಿಲ್ಲ, ಸಜಾತೀಯವಾಗಿತ್ತು. ಯಾವುದದು? ಆ ಒಂದು ಪಕ್ಷಿಗಳ ಒಂದು ವೃತ್ತಿಗೂ ಪಕ್ಷಿಗಳ ಒಂದು ಕರಣಕ್ಕೂ ಮತ್ತೆ ಅದರ ವ್ಯಾಪಾರಕ್ಕೂ ಕೂಡ ಒಂದು ಸಂಬಂಧ ಇತ್ತು, ಸಜಾತೀಯವಾಗಿತ್ತು.
ನಮಗೂ ಅಷ್ಟೇ ಸಜಾತೀಯ. ಮೂಗು ಅಂತಕ್ಕಂಥದ್ದು ಏನು, ಅದು ವಾಸನೆ ನೋಡ್ತಕ್ಕಂಥದ್ದು, ಘ್ರಾಣೇಂದ್ರಿಯ ವಾಸನೆ ನೋಡ್ತಕ್ಕಂಥದ್ದು ಸಜಾತೀಯ. ಯಾಕೆ ಅದು ಆ ಕೆಲಸವನ್ನು ಇನ್ನೊಂದು ಮಾಡೋದಕ್ಕಾಗೋದಿಲ್ಲ. ಹೀಗೆ ಅಲ್ಲಿ ಏನಾಗಿತ್ತು, ಸ್ವಲ್ಪ ಸಜಾತಿ. ಇಲ್ಲೇನಾಗಿದೆ, ಎಲ್ಲ ಒಟ್ಟುಗೂಡಿ ಈ ಪ್ರಾಣನ ವ್ಯಾಪಾರವನ್ನು ಮಾಡುತ್ತೆ ಅಂದ್ರೆ ಅತ್ಯಂತ ವಿಜಾತೀಯತ್ವಾತ್ ಶ್ರವಣಾದಿಭ್ಯ ಪ್ರಾಣನಸ್ಯ. ಇಲ್ಲಿ ಒಂದೊಂದು ಪ್ರಾಣಗಳ ವೃತ್ತಿ ಇದೆಯಲ್ಲ, ಅವಾಂತರ ವೃತ್ತಿ ಇದೆಯಲ್ಲ, ಏನು ಕಿವಿಗೆ ಶ್ರವಣ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದೊಂದು ಕೂಡ ಬೇರೆ ಬೇರೆ ಆಗಿದೆ. ಅದು ಪ್ರಾಣನ ವ್ಯಾಪಾರಕ್ಕೂ ಅವಕ್ಕೂ ಕೂಡ ಅತ್ಯಂತ ವಿರೋಧವಿರುವುದರಿಂದ ಎರಡೂ ಒಟ್ಟಾಗಿ ಸೇರೋಕೆ ಸಾಧ್ಯವೇ ಇಲ್ಲ. ಯಾಕೆ, ಒಂದಕ್ಕೊಂದು ಪರಸ್ಪರ ವಿರೋಧ. ಅಲ್ಲಿ ಹಾಗಾಗಿಲ್ಲ, ಸಜಾತೀಯವಾಗಿತ್ತು. ಇಲ್ಲಿ ಇಲ್ಲ, ಅತ್ಯಂತ ವಿಜಾತೀಯದು. ಮತ್ತು ಇನ್ನೇನು, ತಥಾ ಪ್ರಾಣಸ್ಯ ಶ್ರೇಷ್ಠತ್ವಾದಿ ಉದ್ಘೋಷಣಂ ಗುಣಭಾವೋಪಗಮಶ್ಚ ಸಂಪ್ರತಿ ವಾಗಾದೀನಾಂ ನ ಕರಣವೃತ್ತಿ ಮಾತ್ರೇ ಪ್ರಾಣೇ ಅವಕಲ್ಪತೆ. ಮತ್ತು ಪ್ರಾಣವನ್ನ ಏನು ಶ್ರೇಷ್ಠ ಅಂತ ಹೇಳಿದ್ರು. ಪ್ರಾಣೋ ಭಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಜ್ಯೇಷ್ಠ ಅಂತ ಹೇಳಿದ್ರು. ಯಾತಕ್ಕೆ ಜ್ಯೇಷ್ಠ ಅಂತ ಹೇಳಿದ್ರು? ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದಕ್ಕೂ ಅದಕ್ಕೂ ವಿಜಾತೀಯ, ಒಂದಕ್ಕೂ ಸಂಬಂಧವೇ ಇಲ್ಲ. ಈ ವ್ಯಾಪಾರಕ್ಕೂ ಆ ವ್ಯಾಪಾರಕ್ಕೂ ಸಜಾತೀಯವಲ್ಲ, ಇದು ಅತ್ಯಂತ ವಿಜಾತೀಯ. ಅದಕ್ಕೆ ಹೇಳ್ತಾ ಇದ್ದಾರೆ. ಏನಾಗಿದೆ ನೋಡಿ, ಪ್ರಾಣವನ್ನು ಶ್ರೇಷ್ಠ ಜ್ಯೇಷ್ಠ ಅಂತ ಹೇಳಿದ್ರು. ಯಾವುದನ್ನ? ಮುಖ್ಯ ಪ್ರಾಣನನ್ನ. ಮತ್ತೆ ಯಾವುದನ್ನು ಹೇಳಲಿಲ್ಲ, ಈ 11 ಪ್ರಾಣಗಳನ್ನು ಹೇಳಲಿಲ್ಲ. ಯಾತಕ್ಕೆ ಹೇಳಿದ್ರು ಅಂತಂದ್ರೆ, ಶ್ರೇಷ್ಠ ಈ ಪ್ರಾಣನಿಗೆ ಶ್ರೇಷ್ಠ ಜ್ಯೇಷ್ಠ ಅಂತ ಹೇಳಿದ್ದು, ಮತ್ತೆ ಗುಣಭಾವೋಪಗಮಶ್ಚ, ಅವನಿಗೆ ಅತ್ಯಂತ ಶ್ರೇಷ್ಠವಾದ ಗುಣವುಳ್ಳವನು ಅಂತ ಹೇಳಿದೆಯಲ್ಲ, ಇವೆಲ್ಲ ಇದೆಯಲ್ಲ, ಅವೆಲ್ಲವೂ ಕೂಡ ಈ ವಾಗಾದೀನಾಂ ಪ್ರತಿ, ಈ ಒಂದು 11 ಪ್ರಾಣಗಳ ವೃತ್ತಿ ಇದೆಯಲ್ಲ, ವಾಕು, ಕೇಳುವುದು, ಶ್ರೋತ, ಎಲ್ಲ ಒಂದೊಂದು ವೃತ್ತಿ ಇದೆಯಲ್ಲ, ಅದು ಆ ಅದಕ್ಕೆ ಕರ್ಣವೃತ್ತಿ ಮಾತ್ರ ಪ್ರಾಣೇ ಅವಕಲ್ಪತೆ. ಈ ಒಂದೊಂದು ಕರ್ಣವೃತ್ತಿ ಮಾತ್ರ ಅದಕ್ಕಿರೋದು, ಕಣ್ಣಿಗೆ ನೋಟ ಅಂತಕ್ಕಂಥ ಮಾತ್ರ. ಹೀಗೆ ಒಂದೊಂದೇ ಕರ್ಣವೃತ್ತಿಯುಳ್ಳ ಆ ಪ್ರಾಣಗಳಿಗೆ, ಯಾವುದು ಇಂಡಿವಿಜುವಲ್ 11 ಪ್ರಾಣಗಳು ಒಂದೊಂದು, ಅದಕ್ಕೆ ಅವಕಲ್ಪತೆ ಹೊಂದೋದಿಲ್ಲ. ಯಾವ್ದು ಹೊಂದೋದಿಲ್ಲ? ಈ ಪ್ರಾಣೋ ವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಹೇಳಿದ್ರನ್ನ, ಜ್ಯೇಷ್ಠತ್ವ ಮತ್ತೆ ಶ್ರೇಷ್ಠತ್ವ ಎರಡೂ ಕೂಡ ಈ ಒಂದು ಪ್ರಾಣಗಳಿಗೆ, 11 ಪ್ರಾಣಗಳಿಗೆ ಯಾವುದಕ್ಕೂ ಹೊಂದೋದಿಲ್ಲ. ಗುಣವೂ ಹೊಂದೋದಿಲ್ಲ, ಅದರ ಸ್ವರೂಪವೂ ಹೊಂದೋದಿಲ್ಲ, ಅತ್ಯಂತ ವಿಜಾತಿ. ಹೀಗಾಗಿ ಏನಾಗಿದೆ, ಇವೆಲ್ಲವೂ ಸೇರಿ ಈ ಪ್ರಾಣನ ಕ್ರಿಯೆಯನ್ನು ಮಾಡಬಹುದು, ಶರೀರವನ್ನ ವ್ಯಾಪಾರ ಮಾಡುವಂತೆ ಮಾಡಬಹುದು ಅಂದ್ರೆ ಆಗೋದೇ ಇಲ್ಲ. ಯಾಕೆ? ಪ್ರಾಣನ ಕ್ರಿಯೆ ಬೇರೆ, ಇವುಗಳ ಕ್ರಿಯೆ ಬೇರೆ, ಅತ್ಯಂತ ವಿಜಾತೀಯ. ಇದು ಒಂದು ಸೇರುವುದಕ್ಕಂದು ಸಾಧ್ಯವೇ ಇಲ್ಲ. ಹೇಗೆ ಆ ಪಕ್ಷಿ ಸೇರ್ಕೊಂತಲ್ಲ, ಹಾಗೆ ಸೇರ್ಕೊಂಡು ಒಂದು ಸೇರ್ಕೊಳ್ಳೋ ಸಾಧ್ಯವೇ ಇಲ್ಲ. ಮತ್ತು ಇದಕ್ಕೆ ಇದು ಪ್ರಮಾಣ ಇಲ್ಲ, ಏನು ಇಲ್ಲ ಅದಕ್ಕೆ. ಯಾತಕ್ಕೆ ಪ್ರಮಾಣ ಇಲ್ಲ ಅಂದ್ರೆ, ಸಜಾತೀಯ ವಸ್ತುವಿಗೂ ವಿಜಾತೀಯ ವಸ್ತುವಿಗೂ ಕೂಡ ಸಂಬಂಧವಾಗಬಹುದು ಎನ್ನುವುದಕ್ಕೆ ಪ್ರಮಾಣಾಭಾವಾತ್ ಯಾವ ಪ್ರಮಾಣವೂ ಇಲ್ಲ. ಪ್ರಮಾಣಾಭಾವಾತ್ ಅನ್ನೋದ್ರೆ ಇಲ್ಲಿ ಕೇಳಿಸ್ಕೋಬೇಕು. ವಿಜಾತೀಯ, ಇದು ವಿಜಾತೀಯ, ಅದು ಸಜಾತೀಯ. ಮತ್ತು ವಿಜಾತೀಯ ಸಜಾತೀಯ ಒಂದಾಗುತ್ತೆ ಅನ್ನೋ ಪ್ರಮಾಣ ಇಲ್ಲ ಅಂತ ಹೇಳ್ಬಿಟ್ಟು, ಇದು ಈ ಜ್ಯೇಷ್ಠತ್ವ ಅಂತಕ್ಕಂಥದ್ದು ಈ ಒಂದು ಪ್ರಾಣಿಗಳಿದೆಯಲ್ಲ, 11 ಪ್ರಾಣಿಗಳು, ಅವಕ್ಕೆ ಹೊಂದೋದಿಲ್ಲ ಅಂತ ಹೇಳಿ, ಮತ್ತೆ ಮತ್ತೆ ಇನ್ನೊಂದು ವಿಚಾರ, ಒಂದು ಮುಖ್ಯವಾದ ವಿಚಾರ ಹೇಳಿದ್ರು. ಈ ಜ್ಯೇಷ್ಠ ಅಂತ ನಾವು ಯಾಕೆ ಹೇಳ್ತೀವಿ? ನೀವು ಹೇಳ್ಬೋದು, ಏನ್ ಹೇಳ್ಬೋದು? ಅದೇ ಈಗ ಒಂದು ಮಗು ಹುಟ್ಟಿತೋ, ಈಗ ಒಂದು ಮಗು ಹುಟ್ಟಿದ ಕ್ಷಣದಲ್ಲಿ ಏನಾಗುತ್ತೆ?
ಅದರ ಒಂದು ವಾಗ್ವೃತ್ತಿ ಅಂತಕ್ಕಂಥದ್ದು ಆರಂಭವಾಗ್ಬಿಡುತ್ತೆ. ಕೂಡಲೇ ವಾಗ್ವೃತ್ತಿ ಆರಂಭ ಆಗ್ಬಿಡುತ್ತೆ. ಏನಾಗುತ್ತೆ, ಜೋರಾಗಿ ಅಳಬಹುದು, ಅಂದ್ರೆ ಒಂದು ಶಬ್ದ ಆಗ್ಬಿಡುತ್ತೆ. ಆಯ್ತಲ್ಲ, ಮೊದಲು ಆಯ್ತಲ್ಲ, ಜ್ಯೇಷ್ಠತ್ವ ಬಂತಲ್ಲ. ಅಂದ್ರೆ ಅದಕ್ಕೊಂದು ಕಾರಣ ಹೇಳಿದ್ರು. ಇವೆಲ್ಲವೂ ಕೂಡ ಆ ಒಂದು ಹುಟ್ಟಿದ ಒಂದು ತತ್ವಕ್ಕೆ, ಶಿಶುವಿಗೆ ಬರ್ತಕ್ಕಂಥದ್ದೇನು ಹುಟ್ಟಿದ ಮೇಲೆ. ಆದರೆ ಈ ಮುಖ್ಯ ಪ್ರಾಣ ಇದ್ದಾನಲ್ಲ, ಇವನ ವೃತ್ತಿ ಎಲ್ಲಿ? ಗರ್ಭದಲ್ಲಿ ಇದ್ದಾಗಲೇ ಅಲ್ಲ, ಅದಕ್ಕಿಂತಲೂ ಮುಂಚೆ ಶುಕ್ರ ಶೋಣಿತಗಳ ಮಿಲನ, ಒಂದು ಎರಡಕ್ಕೂ ಸಂಯೋಗ ಆಗುವಾಗಲೇ ಇದನ್ನ ವ್ಯಾಪಾರ ಶುರು ಮಾಡಿಬಿಟ್ಟ. ಉದಾಹರಣೆ ಕೂಡ ಹಾಗೊಂದು ವ್ಯಾಪಾರ ಮಾಡದೆ ಇದ್ರೆ ಅದು ಹೋಗ್ಬಿಡ್ತಾ ಇತ್ತು, ಆಗ್ತಾ ಇರ್ಲಿಲ್ಲ ಗರ್ಭ. ಹಾಗಾಗಿ ಏನಾಗುತ್ತೆ, ಈ ಒಂದು ಕಣ್ಣು ಮುಂತಾದ ಈ ಕರಣಗಳಲ್ಲಿ ಈ ಪ್ರಾಣ ಇಲ್ಲಿ ಒಂದಕ್ಕೊಂದು ಕೇಳಿ ಹೀಗಾಗಿ ಜ್ಯೇಷ್ಠತ್ವ ಅಂತ ಹೇಳಿದ್ರಲ್ಲ, ಇಲ್ಲ ಅದನ್ನ ಹೇಳ್ತಾನೆ. ಶ್ರೇಷ್ಠತ್ವ ಹೊಂದೋದಿಲ್ಲ. ಇವನು ಮೊದಲು ಬಂದಿರಬಹುದು, ಹುಟ್ಟದ ಮೇಲಿದೆ ಅಷ್ಟೆ, ಬಟ್ ಹುಟ್ಟೋಕ್ಕಿಂತ ಮುಂಚೆನೇ ಇತ್ತು. ಮತ್ತೆ ತಸ್ಮಾತ್ ಅನ್ಯೋ ವಾಯುಕ್ರಿಯಾಭ್ಯಾಂ ಪ್ರಾಣ. ಆದ್ದರಿಂದ ತಸ್ಮಾತ್ ವಾಯುಕ್ರಿಯಾಭ್ಯಾಂ, ವಾಯು ಮತ್ತೆ ಕ್ರಿಯೆ ಎರಡಕ್ಕಿಂತಲೂ ಕೂಡ ಪ್ರಾಣ ಅನ್ಯ, ಪ್ರಾಣನು ಅನ್ಯನು, ಬೇರೆಯೇ ಆಗಿದ್ದಾನೆ ಅಂತ ಹೇಳಿ ಯಾತಕ್ಕೆ ಹೇಳಿದ್ರು? ಇಂತಹ ಈ ಒಂದು ಕರಣ ವ್ಯಾಪಾರಗಳಿಗಿಂತ ಬೇರೆ ಇವನು, ಬೇರೆ ವ್ಯಾಪಾರ ಇವನದು. ಮತ್ತೆ ಕ್ರಿಯೆನೂ ಬೇರೆ, ಮತ್ತೆ ಕರಣವೂ ಬೇರೆ. ಆ 11 ಅಂತ ಈ ಕರಣ ಅಲ್ಲ ಅಂತ ಹೇಳಿ ಇವೆಲ್ಲೂ ಕೂಡ ಮುಖ್ಯ ಪ್ರಾಣಗಿಂತ ಬೇರೆಯಾಗಿದೆ ಅಂತ ಹೇಳಿದ್ದು. ಹೀಗೆ ಬೇರೆಯಾಗಿದ್ದರೂ ಕೂಡ ಇವನೂ ಕೂಡ ಆ ಒಂದು ಪರಮಾತ್ಮನ ಕಾರ್ಯವೇ, ಇವನು ಕೂಡ ಹುಟ್ಟಿದ್ದಾನೆ ಅಂತ ಹೇಳಿ ಎಲ್ಲಿ ಹೇಳಿದ್ರು? ಹಿಂದೆ ಸೃಷ್ಟಿಗಿಂತ ಪೂರ್ವದಲ್ಲಿ. ಅದಕ್ಕೊಂದು ಕಾರಣ ಹೇಳಿದ್ರು, ಆನೀದವಾತಂ ತಥಯಾ ತದೇಕಂ ಅಂತ ಹೇಳಿದ್ರಲ್ಲ. ಹಾಗಿದ್ದರೂ ಕೂಡ ಇವನಿಗೆ ಆ ಒಂದು ಈ ಸೃಷ್ಟಿಗಿಂತ ಮುಂಚೆ ಇವನು ಇದ್ದ, ಇವನಿಗೆ ಅಸ್ತಿತ್ವ ಇತ್ತು. ಆದ್ದರಿಂದ ಇವನು ಕ್ರಿಯೆಯಲ್ಲ, ಮತ್ತೆ ಇವನು ಈ ಒಂದು ಪರಮಾತ್ಮನ ಕ್ರಿಯೆ ಅಂತ ಆಗಲಿಲ್ಲ. ಇವನು ಸ್ವತಂತ್ರವಾದ ತತ್ವ ಅಂತ ಹೇಳಿದ್ರಲ್ಲ, ಅದು ಸಿದ್ಧವಾಗೋದಿಲ್ಲ. ಇವನು ಕೂಡ ಹುಟ್ಟಿರ್ತಕ್ಕಂಥವನೇ ಅಂತ ಹೇಳಿ ಅದಕ್ಕೆ ಕಥಂ ತರ್ಹಿ ಇಯಂ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಹೇಳ್ಬಿಟ್ರಿ ಸರಿ ತಾನೆ. ಆದರೆ ಈ ಶ್ರುತಿ ಇದೆಯಲ್ಲ, ನಾವು ಹೇಳಿದ್ವಲ್ಲ, ಯಾವುದು? ಕಥಂ ಇಯಂ ಶ್ರುತಿ ಯಾ ಪ್ರಾಣ ಸ ವಾಯು, ಯಾವನು ಪ್ರಾಣನೋ ಅವನೇ ವಾಯುವಾಗಿದ್ದಾನೆ ಅಂತ ಹೇಳಿ, ವಾಯುವು ಪ್ರಾಣನು ಒಂದೇ ಅಂತ ಹೇಳಿ ಶ್ರುತಿ ಇದೆ ಅಂತ ಹೇಳಿದ್ವಲ್ಲ ಸ್ವಾಮಿ. 11 ಪ್ರಾಣಿಗಳು ಒಂದೇ, ಇವನು ಮುಖ್ಯ ಪ್ರಾಣ ಒಂದೇ, ಬೇರೆ ಎಲ್ಲ ಇವನು ಅಂತ ಹೇಳಿದ್ವಲ್ಲ. ಅಂತ ಅದಕ್ಕೆ ಅರ್ಥ ಮಾಡ್ತೀರಿ ಅಂತಂದ್ರೆ ಉಚ್ಯತೆ. ನೋಡಪ್ಪ, ಅದಕ್ಕೆ ಹೀಗೆ ಅರ್ಥವನ್ನ ಮಾಡಬೇಕು. ಇಲ್ಲಿ ಮುಖ್ಯ ಯಾವುದು? ಈ ಮುಖ್ಯ ಪ್ರಾಣನೂ ಕೂಡ ಪರಮಾತ್ಮನ ಕಾರ್ಯವೇ ಅಂತಕ್ಕಂಥದ್ದು ಮುಖ್ಯ. ಅದಕ್ಕೆ ಅನುಗುಣವಾಗಿ ನಾವು ಮಿಕ್ಕ ಶ್ರುತಿ ವಾಕ್ಯಗಳನ್ನ ಅರ್ಥೈಸಬೇಕು ಅಂತ. ಹೇಗೆ ಅರ್ಥ ಮಾಡಬೇಕು ಅಂದ್ರೆ ಉಚ್ಯತೆ ಅಂತ ಹೇಳಿ, ವಾಯುರೇವ ಅಯಂ ಅಧ್ಯಾತ್ಮ ಆಪನ್ನ ಪಂಚವ್ಯೂಹ ವಿಶೇಷಾತ್ಮನ ಅವತಿಷ್ಠಮಾನ ಪ್ರಾಣೋ ನಾಮ ಭಣ್ಯತೆ ನ ತತ್ವಾಂತರಂ ನಾಪಿ ವಾಯು ಮಾತ್ರಂ. ಇಲ್ಲಿ ಯಹ ಪ್ರಾಣ ಸ ವಾಯು, ಪ್ರಾಣನೇ ವಾಯು ಅಂತ ಹೇಳಿದ ಯಾತಕ್ಕೆ ಹೇಗೆ ಅರ್ಥ ಮಾಡ್ಬೇಕು ಗೊತ್ತೇ? ಈ ವಾಯುವನ್ನೇ ಪ್ರಾಣ ಅಂತ ಹೇಳಿದ್ ಯಾಕೆ ಗೊತ್ತೇನಪ್ಪ? ಈ ಎರಡು ಒಂದೇ ಅಂತ ಹೇಳೋದಕ್ಕಲ್ಲ, ಅವನ ಮುಖ್ಯ ಪ್ರಾಣ ಒಂದೇ ಅಂತಾರ. ಇವನು ಈ ವಾಯು ಇದ್ದಾನಲ್ಲ, ಇವನು ಅಧ್ಯಾತ್ಮ ಮಾಪನ್ನ. ಅಧ್ಯಾತ್ಮ ಅಂದ್ರೆ ತನಗೆ ಸಂಬಂಧಪಟ್ಟದ್ದು. ಅಧಿಕ ತನ್ನ ಒಳಗೆ ಇದ್ದುಕೊಂಡು ಈ ವಾಯು ಏನಾಗಿದೆ?
ಪಂಚಧ ಪ್ರವಿಭಜ್ಯ ಪಂಚವ್ಯೂಹ 5 ವ್ಯೂಹವನ್ನಾಗಿ ಮಾಡಿಕೊಂಡು ಪಂಚಧ ಅದು ವಿಭಾಗ ಪ್ರಾಣೋಪಾನ ಧ್ಯಾನದಾನ ಸಮಾನ ಇದೆಯಲ್ಲ ಅದನ್ನು ಮಾಡಿಕೊಂಡು ವಿಶೇಷಾತ್ಮನ ಅವತಿಷ್ಠಮಾನ ಒಂದು ವಿಶೇಷ ರೂಪದಿಂದ ಇದ್ದುಕೊಂಡು ಪ್ರಾಣ ಪ್ರಾಣ ಎಂಬ ಹೆಸರಿನಿಂದ ಕರೆಯಿಸಿಕೊಳ್ಳುತ್ತಾನೆ ಅಷ್ಟೇ. ಇಲ್ಲಿ ಆದ್ದರಿಂದ ಅಲ್ಲಿ ಇವನನ್ನ ಆಧ್ಯಾತ್ಮಿಕವಾಗಿ ಏನಂತ ಹೇಳಿದ್ದಾರೆ? ಪ್ರಾಣ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಇವನು 5 ಭಾಗವನ್ನಾಗಿ ವಿಂಗಡಿಸಿಕೊಂಡು ವ್ಯಾಪಾರ ಮಾಡ್ತಾನೆ. ಎಲ್ಲಿ? ಆಧ್ಯಾತ್ಮಿಕವಾಗಿದ್ದಾಗ ಮಾತ್ರ. ಮತ್ತು ಆದಿ ದೈವಿಕವಾಗಿ ಆದಿ ಭೌತಿಕವಾಗಿದ್ದಾಗ ವಿಭಜನೆ ಸಾಧ್ಯವಿಲ್ಲ. ಇಲ್ಲೂ ಕೂಡ ವಿಭಜನೆ ಮಾಡ್ತಾರೆ ತಾರ್ಕಿಕರು. ಈ ಆದಿ ಭೌತಿಕ ನಮಗೆ ಕಾಣ್ತಾ ಇದೆಯಲ್ಲ ವಾಯು, ಇದನ್ನೂ ಕೂಡ ವಿಭಾಗ ಮಾಡ್ತಾರೆ. ಏನು? ಮಂದ, ಕಡಿಮೆ ಬೀಸ್ತಕ್ಕಂಥದ್ದು, ಜೋರಾಗಿ ಬೀಸ್ತಕ್ಕಂಥದ್ದು, ಸುಳಿ ಸುತ್ಕೊಂಡು ಬೀಸ್ತಕ್ಕಂಥದ್ದು, ಹೀಗೆ ವ್ಯಾಪಾರ ಮಾಡ್ತಾರೆ. ಏನು ಪ್ರಕೃತ ಅಲ್ಲ. ಇಲ್ಲಿ ದೇಹ ಆಧ್ಯಾತ್ಮಿಕವಾಗಿ ಹೇಗೆ ವಿಭಾಗವಾಗಿತ್ತು ಅಲ್ಲಿ ಆ ಥರ ವಿಭಾಗ ಇಲ್ಲಿಲ್ಲ, ಆದರೆ ಅಲ್ಲಿ ಇದೆ. ಆದ್ದರಿಂದ ಆ ದೃಷ್ಟಿಯಿಂದ ಅಲ್ಲಿ ವಾಯು ಪ್ರಾಣ ಅಂತ 2 ಒಂದೇ ಅಂತ ಹೇಳಿದ್ದು ಅಷ್ಟೇ. ಯಾಕೆ? ಅಲ್ಲಿ 5 ಭಾಗಗಳನ್ನ ವಿಂಗಡಿಸ್ಕೊಂಡು ತಾನು ವ್ಯಾಪಾರ ಮಾಡ್ತಾರೆ, ಅದಕ್ಕೋಸ್ಕರ ಹೇಳಿದ್ರಲ್ಲ ಅಷ್ಟೇ. ನ ತತ್ವಾಂತರಂ, ಅಷ್ಟೇ ಹೊರತು ಈ ವಾಯುವಿಗಿಂತ ಬೇರೆಯಾಗಿ ಅಲ್ಲಿ ಇನ್ನೊಬ್ಬ ಪ್ರಾಣನನ್ನು ಹೇಳಲಿಲ್ಲ, ಮುಖ್ಯ ಪ್ರಾಣ ಅಂತ ಹೇಳಲಿಲ್ಲ. ಯಾಕೆ? ಫಸ್ಟ್ ಒಬ್ಬರಿಗೆ ಹೇಳಿ ಈ 5 ವಾಯುವು ಕೂಡ ಏನ್ ಮಾಡ್ತು? ನಾವೇ ಅಂತ ಕಚ್ಚಾಡ್ತಾ ಇದ್ದ ಏನ್ ಮಾಡ್ತು? ಆ ಮುಖ್ಯ ಪ್ರಾಣ ಅಂತಕ್ಕಂಥವನು ಸ್ವಲ್ಪ ಅಲುಗಾಡದ, ಎಲ್ಲ ಅಲುಗಾಡ್ಬಿಟ್ಟು ಅಲ್ಲಿಗೇನಾಯ್ತು? ಇವು ಯಾವುದು ಕೂಡ ಮುಖ್ಯ ಪ್ರಾಣನಲ್ಲ, ಇವೆಲ್ಲ ಒಂದೇ. ಈಗ ಇವೆಲ್ಲ ಬೇರೆ ಅಂತ ಏನು ಹೇಳಲಿಲ್ಲ, ಎಲ್ಲವೂ ಒಂದೇ. ಮತ್ತು ಪ್ರಾಣ ಅಂತ ಹೇಳ್ಬಿಟ್ರಲ್ಲ, ಹೇಳ್ಬಿಟ್ರೆ ಈ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿ 5 ವಿಭಾಗ ಮಾಡ್ಕೊಂಡು ಭಕ್ತಿ ಮಾಡ್ತಾ ಇದೆಯಲ್ಲ, ಆದ್ದರಿಂದ ಹೇಳಿದ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಷ್ಟೇ ಹೊರತು ಈ ಒಂದು ಇದು ಪ್ರಾಣ ಅಂತ ಹೇಳಿದ್ದಾರಲ್ಲ, ಇವನು ಅದಕ್ಕಿಂತ ಅವುಗಳಿಗಿಂತ ಬೇರೆಯಾಗಿರ್ತಕ್ಕಂತಹ ಇನ್ನೊಂದು ಮುಖ್ಯ ಪ್ರಾಣ ಅಂತ ಅಲ್ಲ ಅಂತ ಹೇಳ್ಬಿಟ್ಟು ನಾಪಿ ವಾಯು ಮಾತ್ರ. ಮತ್ತು ಇವು ಇನ್ನು ಕೇವಲ ವಾಯುವೆ ಅಂತ ಹೇಳ್ಬೋಣ, ಅದು ಅಲ್ಲ, ಬೇರೆಯೂ ಅಲ್ಲ, ಮತ್ತೆ ಕೇವಲ ವಾಯು. ಯಾಕೆಂದ್ರೆ ಇದು ವಾಯುವಿಗಿಂತ ಆದಿ ಭೌತಿಕವಾಗಿ ವಾಯು ಇರ್ಬೋದು, ಆಧ್ಯಾತ್ಮಿಕವಾಗಿ ಅದು ಬೇರೆ ಬೇರೆ. ಯಾಕೆ? ವೃತ್ತಿಗಳು ಬೇರೆ ಬೇರೆ ಆಗಿದೆ. ಪ್ರಾಣನ ವೃತ್ತಿಯೇ ಬೇರೆ, ಅಪಾನ ವೃತ್ತಿಯೇ ಬೇರೆ, ಧ್ಯಾನ, ಉದಾನ, ಸಮಾನ ಇವೆಲ್ಲವೂ ಕೂಡ ಬೇರೆ ಬೇರೆ ವೃತ್ತಿಗಳು. ಹಾಗಾಗಿ ಇದು ವಾಯು ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೆ ತತ್ವಾಂತರ, ಬೇರೆ ಒಂದು ತತ್ವ ಮುಖ್ಯ ಪ್ರಾಣ, ಅದನ್ನು ಹೇಳೋಕ್ಕಾಗೋದಿಲ್ಲ. ಅದಷ್ಟ ಉಭೇ ಅಪಿ ಭೇದ ಶ್ರುತಿ ನ ವಿರುದ್ಧೇತೆ. ಆದ್ದರಿಂದ ಭೇದ ಅಭೇದ ಶ್ರುತಿ ಅಂತ ಅಷ್ಟೇ. ಭೇದ ಉಭೇ ಅಪಿ ಭೇದ ಶ್ರುತಿ ನ ವಿರುದ್ಧೇತೆ. ಆದ್ದರಿಂದ ಪ್ರಾಣೋಭಾವ ಪ್ರಾಯ ಯಹ ಪ್ರಾಣ ಸ ವಾಯು ಎಂಬುದಾಗಿ ಅಭೇದವನ್ನು ಹೇಳಿದ್ದಾರೆ. ಮತ್ತೆ ಇಲ್ಲಿ ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಹೇಳಿ ಭೇದವನ್ನು ಹೇಳಿದ್ದಾರೆ. ಹೀಗಾಗಿ ಆ ಅಭೇದಗಳಿಗೆ ಇದು ವಿರೋಧವಿಲ್ಲ. ಯಾಕೆ ವಿರೋಧವಿಲ್ಲ ಹೇಳಿದ್ದೇವೆ ಅದನ್ನು. ಆಧ್ಯಾತ್ಮಿಕವಾಗಿ ಇದು ಮಾಡ್ಕೊಂಡು ಅದಕ್ಕೋಸ್ಕರ ಒಂದು ಪ್ರಾಣ ಅಂತ ಹೇಳಿದ್ದಾರೆ ಅಷ್ಟೇ. ಆ ದೃಷ್ಟಿಯಿಂದ ವಾಯುವಿನ ಪ್ರಾಣ ಅಂತ ಇಲ್ಲಿ ಹೇಳಿದ್ದಾರೆ, ಅಲ್ಲಿ ತಾತ್ವಿಕವಾಗಿ ಹೇಳಿದ್ದಾರೆ. ಆದ್ದರಿಂದ ಎರಡೂ ಕೂಡ ಆಯಾಯ ವೃತ್ತಿ ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿದ್ದಾರೆ ಅಷ್ಟೇ. ಮನೆಗೆ ಬರ್ತಾನೆ ಒಬ್ಬ, ಯಜಮಾನ್ರು ಬಂದ್ರು ಅಂತ ಅಂತಾರೆ. ಯಜಮಾನ್ರು ಬಂದ್ರು ಅಂದ್ರೆ ಎಲ್ಲಿಗೆ? ಅವನು ಅಲ್ಲಿ ಆ ಮನೆಯಲ್ಲಿ ಎಷ್ಟೋ 4-5 ಜನ ಇದ್ರು, ಅವರಿಗೆ ಯಜಮಾನ ಅಂತ ಅಷ್ಟೇ. ಯಜಮಾನ್ರು ಬಂದ್ರು ಅಂತಂತ. ಯಜಮಾನ್ರು ಬಂದ್ರು ಅಂತ ಕಂಡಿದ್ಬಿಟ್ಟು ಆಚೆ ಹೋಗ್ಬಿಟ್ಟು ಏನ್ರಿ ನೀ ಇಡೀ ನಮ್ಮ ರಾಷ್ಟ್ರಕ್ಕೆ ಯಜಮಾನ ಅನ್ಬಿಟ್ಟು ಆಗತ್ತ? ಆಗಲ್ಲ. ಹಾಗಾಗಿ ಆ ದೇಹದೊಳಗಿರ್ತಕ್ಕಂಥ ಇದಕ್ಕೆ ಒಂದು ಪ್ರಾಣ ಅಷ್ಟೇ. ಆ ದೃಷ್ಟಿಯಿಂದ ಹೇಳಿದ್ದೇ ಹೊರತು ಅಭೇದ
ಮತ್ತೆ ಭೇದ ಇಲ್ಲಿ ನಾವು ಹೇಳಿದ್ದೇವೆ ಎರಡು ಒಂದೇ ಅಲ್ಲ ಅಂತ. ಹೀಗೆ ಭೇದ ಅಭೇದ ಸ್ಥಿತಿ ಇದೆ, ಅವೆರಡಕ್ಕೂ ವಿರೋಧ ಏನೂ ಇಲ್ಲ, ಹೀಗೆ ಅರ್ಥ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ನ ವಾಯುಕ್ರಿಯೆ ಅದೇನು ಅಯಂ ಮುಖ್ಯ ಪ್ರಾಣ ನ ವಾಯುಕ್ರಿಯೆ ಅಂತ ಸಿದ್ಧ ಮಾಡಿ ತೋರಿಸ್ತದೆ. ಈಗ ಮುಂದಿನ ಒಂದು ಸೂತ್ರ ಇದೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.